ವೆಲ್ಕಮ್ ಬ್ಯಾಕ್ ಗಾಯ್ಸ್, ದಿಸ್ ಈಸ್ ಅಕ್ಷಯ್. ಇವತ್ತಿನ ವಿಡಿಯೋಗೆ ಸ್ವಾಗತ. ನೀವೇನ ಚಾನಲ್ಗೆ ಹೊಸ್ತಾ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಮೇಜ್ ಫೈಲ್ ಒಳಗಡೆ ಯಾವ ಥರ ಡಾಟಾ ಹೈಡ್ ಮಾಡೋಣ ಅಂತ ನೋಡೋಣ. ಒಂದು ಫಸ್ಟ್ನೇ ಮೆಥಡ್ ಬಂದುಬಿಟ್ಟು ನೋ ಸೆಕ್ಯೂರಿಟಿ, ಅಂದರೆ ವಿತೌಟ್ ಸೆಕ್ಯೂರಿಟಿ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಒಂದು ಇಮೇಜ್ ಫೈಲ್ ಒಳಗಡೆ ಇನ್ಸೈಡ್ ದ ಇಮೇಜ್ ಏನು ಟೆಕ್ಸ್ಟ್ ಇದೆ ಅಂತ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು ಬೈ ಯೂಸಿಂಗ್ ನೋಟ್ ಪ್ಯಾಡ್. ಅದು ಹೆಂಗಂತ ಇವಾಗ ನೋಡೋಣ. ಗಾಯ್ಸ್, ಇದು ಓನ್ಲಿ ಎಜುಕೇಷನ್ ಪರ್ಪಸ್ ಮಾತ್ರ ಆಗಿರುತ್ತೆ. ದಯವಿಟ್ಟು ಯಾರು ಸಹ ಮಿಸ್ಯೂಸ್ ಮಾಡ್ಕೋಬೇಡಿ. ನೀವು ಎಷ್ಟೊಂದು ಸಲ ವಾಟ್ಸಪ್ ಎಲ್ಲ ಓಪನ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಕೊಲೀಗ್ಸ್ ಆಗಿರ್ಬೋದು, ಎಲ್ಲ ಸೆಂಡ್ ಮಾಡ್ತಾ ಇರ್ತಾರೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಯುಗಾದಿ ಅಂತ ಇಮೇಜಸ್ ಎಲ್ಲ ಸೆಂಡ್ ಮಾಡ್ತಾ ಇರ್ತಾರೆ. ಬಟ್ ಅದರೊಳಗಡೆ ಯಾವ ವೈರಸ್ ಇರ್ಬೋದು, ಯಾವ ಮಾಲ್ವೇರ್ ಇರ್ಬೋದು ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಯಾವ ರೀತಿ ಕಂಡುಹಿಡಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇವಾಗ ನಾನು ಡೆಸ್ಕ್ಟಾಪಲ್ಲಿರೋ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಮಿನಿಟ್. ಇಲ್ಲಿ ನೋಡ್ಬೋದು ಗೈಸ್, ಹ್ಯಾಪಿ ನ್ಯೂ ಇಯರ್ 2026 ಈ ಇಮೇಜ್ ಒಳಗಡೆ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಡೆಸ್ಕ್ಟಾಪಲ್ಲಿ ನಿಮ್ದು ಯಾವ್ದು ಇಮೇಜ್ ಇರುತ್ತೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಇಮೇಜ್ ಇನ್ಸೈಡ್ ದ ಇಮೇಜ್ ಒಂದು ಪಾಸ್ವರ್ಡ್ ಹೈಡ್ ಮಾಡೋಣ ಅಂತ ಇದ್ದೀನಿ ಗೈಸ್. ಜಸ್ಟ್ ವಿಂಡೋಸ್ ಕಮೆಂಟ್ ಪ್ರಾಂಪ್ಟ್ ಓಪನ್ ಮಾಡ್ಕೊಳ್ಳಿ ಗೈಸ್. ಎಕೋ ಅಂತ ಟೈಪ್ ಮಾಡಿ ಗೈಸ್. ಎಕೋ ಅಂತ ಟೈಪ್ ಮಾಡ್ಕೊಂಡು ನೀವು ಏನು ಹೈಡ್ ಮಾಡಬೇಕು ಆ ಟೆಕ್ಸ್ಟು ಟೈಪ್ ಮಾಡಿ. ನಾನಿಲ್ಲಿ admin@23 ಅಂತ ಕೊಡ್ತಾ ಇದ್ದೀನಿ ಗೈಸ್. ಇವಾಗ ಇಮೇಜ್ ಒಳಗಡೆ ಇಮೇಜ್ ಕಾಪಿ ಮಾಡ್ಕೊಬರ್ರಿ ಗೈಸ್. ಪಾತು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಆ ಇಮೇಜ್ ಓಪನ್ ಮಾಡಿಕೊಂಡು ಕಾಪಿ ಪಾತ್ ಅಂತ ಇರುತ್ತೆ, ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿ ಗೈಸ್. ಗೈಸ್, ಇಲ್ಲಿ ಇಮೇಜ್ ಒಳಗಡೆ ಟೆಕ್ಸ್ಟ್ ಆ್ಯಡ್ ಆಗಿದೆ. ಇವಾಗ ನೋಡ್ಕೊಂಡು ನಾನು ಓಪನ್ ಮಾಡಿ, ಓಪನ್ ವಿತ್ ನೋಟ್ ಪ್ಯಾಡ್ ಕ್ಲಿಕ್ ಮಾಡಿ ಗೈಸ್. ಸ್ಕ್ರೋಲ್ ಮಾಡಿ, ಕೆಳಗಡೆ ಇರುತ್ತೆ ಬಾಟಮಲ್ಲಿ. ಗೈಸ್, ಇಲ್ಲಿ ನೋಡ್ಬೋದು ಕೆಳಗಡೆ ಬಾಟಮಲ್ಲಿ admin@23 ಅಂತ ಟೆಕ್ಸ್ಟ್ ಇದೆ. ಇದೇ ರೀತಿಯಾಗಿ ನಾವು ಪಾಸ್ವರ್ಡ್ ಪ್ರತಿಯೊಂದು ಗೈಸ್, ಏನು ಇಮೇಜ್ ಒಳಗಡೆ ನೀವು ಏನು ಬೇಕಾದ್ರೂ ಪಾಸ್ವರ್ಡ್ ಆಗಿರ್ಬೋದು, ಅಕೌಂಟ್ ನಂಬರ್, ಎನಿಥಿಂಗ್ ಗೈಸ್ ಸಿಮಿಲರ್. ಇವಾಗ ಸೆಕೆಂಡ್ ಮೆಥಡ್ ನೋಡೋಣ. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಹೈ ಸೆಕ್ಯೂರಿಟಿ. ಅದಕ್ಕೆ ನೀವು ಗೈಸ್ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಕ್ವಿಕ್ ಸ್ಟಿಗೋ ಅಂತ. ಏನಿಲ್ಲ ಗೈಸ್, ಜಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ವಿಕ್ ಸ್ಟಿಗೋ ಅಂತ ಟೈಪ್ ಮಾಡಿ ಗೈಸ್. ವಿಂಡೋಸ್ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಓಪನ್ ಮಾಡಿ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ಓಪನ್ ಇಮೇಜ್ ಅಂತ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೆಸ್ಕ್ಟಾಪಲ್ಲಿರೋ ಯಾವುದೋ ಒಂದು ಇಮೇಜು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಮೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಿರಲಿ. ಓಪನ್ ಮೇಲೆ ಕ್ಲಿಕ್ ಮಾಡಿ, ಬೂಮ್, ನೋಡು ಗೈಸ್ ಇಲ್ಲಿ ಬಂದಿದೆ. ಇಲ್ಲಿ ನಾನು ಅಕೌಂಟ್ ನಂಬರ್ ಟೈಪ್ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ಕೆಳಗಡೆ ಬಾಟಮಲ್ಲಿ ಹೈಡ್ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಲೆಫ್ಟಲ್ಲಿ ಡೆಸ್ಕ್ಟಾಪ್ ಮೇಲೆ ಕೊಡಿ, ಸೇವ್ ಮಾಡಿ. ಎಕ್ಸಿಟ್ ಹೊಡಿ ಗೈಸ್. ಇವಾಗ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಇಮೇಜ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿರೋ ಇಮೇಜು ಇಲ್ಲಿ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ಅಕೌಂಟ್ ನಂಬರ್ ಇಲ್ಲಿ ಬೂಮ್ ಆಗ್ತಾ ಇದೆಯಾ, ಕಾಣ್ತಾ ಇದೆಯಲ್ಲ ಎಲ್ರಿಗೂ ಸೇಮ್. ಇದು ಮೀಡಿಯಂ ಲೆವೆಲ್ ಸೆಕ್ಯೂರಿಟಿ ಗೈಸ್. ಇನ್ನು ಹೈ ಲೆವೆಲ್ ಸೆಕ್ಯೂರಿಟಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆ್ಯಪ್ ಇದೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ನೀವು ಇದು ಯಾರು ಬೇಕಾದ್ರೂ ಇದು ನೋಡ್ಬೇಕಂದ್ರೆ ಗೈಸ್, ಜಸ್ಟ್ ಇದು ಅವ್ರ ತಾಗ ಇರಬೇಕು. ನಿಮ್ಮ ಫ್ರೆಂಡ್ಸ್ ಹತ್ರ ಆ್ಯಪ್ ಇದ್ರೆ ಮಾತ್ರ ಕಾಣುತ್ತೆ ಗೈಸ್, ಇಲ್ಲಾಂದರೆ ಕಾಣಲ್ಲ. ದಿಸ್ ಈಸ್
ಅಕ್ಷಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇದೇ ರೀತಿಯಾಗಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನಿಮಗೆ. ದಿಸ್ ಈಸ್ ಅಕ್ಷಯ್ ಸೈನಿಂಗ್ ಆಫ್. ಸ್ವಲ್ಪ ಏನಾರ ಕಮ್ಯುನಿಕೇಶನ್ ಮಿಸ್ ಆಗಿದ್ರೆ ಸಾರಿ, ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಇಂಪ್ರೂವ್ ಆಗ್ತೀನಿ ಇನ್ಮೇಲಿಂದ. ಸಿಗೋಣ ಗೈಸ್.